ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ನಿನ್ನೆ ರಾಮನಗರದಲ್ಲಿ ಚಾಮುಂಡೇಶ್ವರಿಯ ಕರಗ ಮಹೋತ್ಸವ ಆ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೀತು. ಈ ಕರಗ ಮಹೋತ್ಸವದ ಆ ಒಂದು ಸಂಭ್ರಮಾಚರಣೆ ನಡೆಯುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಕೂಡ ಭಾಗಿಯಾಗಿರ್ತಾರೆ. ಆ ಸಂದರ್ಭದಲ್ಲಿ ನಟ ದರ್ಶನ್ ರವರ ಅಭಿಮಾನಿಗಳು ಡಿ ಬಾಸ್ ಅಂತ ಜೈಕಾರವನ್ನು ಕೂಗ್ತಾ ಇರ್ತಾರೆ. ಆರಂಭದಲ್ಲೇ ಅದನ್ನು ಸ್ವೀಕರಿಸಿದಂತಹ ಮುಖ್ಯಮಂತ್ರಿಗಳು ಕೋರ್ಟ್ನಲ್ಲಿ ಇದ್ರಪ್ಪ ಇದು ಸುಮ್ಮನಿರಿ, ಮಾತಾಡೋದು ಬೇಡ ಈಗ ಅಂತಂದ್ಬಿಟ್ಟು ಭಾಷಣವನ್ನು ಆರಂಭ ಮಾಡೋದಕ್ಕೆ ಹೋಗ್ತಾರೆ. ಅಭಿಮಾನಿಗಳು ಬಿಡೋದಿಲ್ಲ, ಮತ್ತೆ ಡಿ ಬಾಸ್ ಅಂತ ಕೂಗ್ತಾರೆ. ತಕ್ಷಣ ಮೈಕ್ ಇರ್ತದಲ್ಲ ಅದನ್ನು ಹಂಗೆ ತಗೊಂಡೋಗಿ ಕೊಟ್ಬಿಡ, ನಿಮ್ಮ ಡಿ ಬಾಸ್ನೇ ಕಟ್ಕೊಂಡು ಹೋಗ್ರ ಅಂತಂದ್ಬಿಟ್ಟು ಒಂಥರ ಸಹನೆ ಕಳ್ಕೊಂಡವ್ರ ರೀತಿ ಮುಖ್ಯಮಂತ್ರಿ ಹೋಗಿ ಕೂತ್ಕೊಳ್ತಾರೆ ಆಸನದಲ್ಲಿ. ಮತ್ತೆ ಇಕ್ಬಾಲ್ ಹುಸೇನ್ ಅವರು ಅಂದರೆ ಅಲ್ಲಿನ ಸ್ಥಳೀಯ ಶಾಸಕರು ಬಂದು ಮನವಿ ಮಾಡ್ಕೊಂಡ ನಂತರ ಮತ್ತೆ ಮುಖ್ಯಮಂತ್ರಿಗಳು ಬಂದು ಮಾತನಾಡ್ತಾರೆ. ಒಂದು ಕಡೆ ಸಿಕ್ಕ ಜಾಗದಲ್ಲಿ ಡಿ ಬಾಸ್ ಅಂತ ಘೋಷಣೆ ಕೂಗುವಂಥದ್ದು ತಪ್ಪು, ಅದನ್ನು ಒಪ್ಪಿಕೊಳ್ಳೋಣ. ಜೊತೆಗೆ ನಿನ್ನೆ ಆ ಸ್ಥಳದಲ್ಲಿ ಡಿ ಬಾಸ್ ಅಂತ ದರ್ಶನ್ ರವರ ಅಭಿಮಾನಿಗಳು ಜೈಕಾರಕ್ಕೆ ಹೋಗಿದ್ದು ಅಥವಾ ಘೋಷಣೆಗೆ ಹೋಗಿದ್ದಕ್ಕೋ ಒಂದು ರೀತಿಯಲ್ಲಿ ನ್ಯಾಯ ಇದೆ. ಅದು ಯಾವ ರೀತಿಯಲ್ಲಿ ನ್ಯಾಯ ಇದೆ ಅನ್ನೋಂಥದ್ದನ್ನು ನಾನು ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಯಾರಾದರೂ ಹೊಸಬರು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟು ಈ ಒಂದು ವಿಡಿಯೋನ ನೋಡೋದಕ್ಕೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನ್ಯಾಯ ಯಾವ ರೀತಿ ಇದೆ ಅಂತ ಆರಂಭದಲ್ಲಿ ಈಗ ನಿಮಗೆ ಹೇಳ್ಬಿಡ್ತೀನಿ. ಈಗ ನಟ ದರ್ಶನ್ ಅವರ ಕೇಸು ಹೈಕೋರ್ಟ್ನಿಂದ ಸುಪ್ರೀಂ ಕೋರ್ಟ್ಗೆ ಹೋಗಿ ಬೀಳ್ತು. ಸುಪ್ರೀಂ ಕೋರ್ಟ್ ಏನು ಹೇಳ್ತು, ಇದಕ್ಕೆ ಸಂಬಂಧಪಟ್ಟಾಗೆ ಬೇಲ್ನ ರದ್ದುಗೊಳಿಸಿ ಅದಾದ ನಂತರ ರಾಜಾತಿಥ್ಯ ಇನ್ನು ಮುಂದೆ ಸಿಗೋಂಗಿಲ್ಲ, ಅಂದರೆ VIP ಟ್ರೀಟ್ಮೆಂಟ್ ಯಾವುದೇ ಜೈಲಲ್ಲಿ ಯಾವುದೇ ಕೈದಿಗಳಿಗೂ ಸಿಗಂಗಿಲ್ಲ ಅಂತ ಕೇವಲ ಕರ್ನಾಟಕವಲ್ಲದೆ ಬೇರೆ ಬೇರೆ ರಾಜ್ಯಗಳ ಹೈಕೋರ್ಟ್ಗಳಿಗೂ ಕೂಡ ನೋಟಿಸನ್ನು ಕಳಿಸ್ತು. ದರ್ಶನ್ ರವರ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅವರಿಗೆ ಅಷ್ಟೊಂದು ರಾಜಾತಿಥ್ಯಕ್ಕೆ ಅಂದರೆ ಸಿಗರೇಟ್ ಆಗಿರ್ಬೋದು ಅಥವಾ ಆ ಲ್ಯಾನಲ್ಲಿ ಕೂತ್ಕೊಂಡು ಕಾಫಿ ಕುಡ್ಕೊಂಡು ಬೇರೆ ಈ ಥರ ಕೈದಿಗಳ ಜೊತೆಗೆ ಸಂಪರ್ಕ ಇರೋದನ್ನು ಯಾರು ಒದಗಿಸಿ ಕೊಟ್ಟಿದ್ದಾರಲ್ಲ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕೂಡ ಸಸ್ಪೆಂಡ್ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿತ್ತು. ಅದಾದ ನಂತರ ಮತ್ತೆ ಇವ್ರೇನು ಮಾಡಿದ್ರು, ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿದ್ರು, ಮತ್ತೆ ಬೇಲ್ ಕೊಡಿ ಅಂತ. ಸುಪ್ರೀಂ ಕೋರ್ಟ್ ಏನು ಹೇಳ್ತೀವಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಸಾಕ್ಷಿಗಳು ಮೇ ಬಿ ಒಂದು 60 to 70+ ಏನೋ ಮೆನ್ಷನ್ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ಮೇ 2027 ಒಳಗಡೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಾಕ್ಷಿಗಳನ್ನ ವಿಚಾರಣೆ ನಡೆಸಬೇಕು. ಅದು ಆಗಲಿಲ್ಲ ಅಂತಂದರೆ ಮುಂದಕ್ಕೆ ಬೇಲ್ ಕೊಡಬೇಕಾ ಬೇಡವಾ ಅಂತ ತೀರ್ಮಾನ ಮಾಡ್ತೀವಿ, ಅಲ್ಲಿ ತನಕ ನೀವು ಬೇಲ್ಗೆ ಅಪ್ಲೈನೇ ಮಾಡಬೇಡಿ ಅಂತ ಕಳೆದ ಬಾರಿ ಮನವಿ ಅಂದರೆ ಇವರಿಗೆ ಸೂಚನೆಯನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿತ್ತು. ಸೊ ಅದಾದ ಮೇಲೆ ಅಭಿಮಾನಿಗಳು ಗೊತ್ತಾಗೋಯ್ತು, 2027 ತನಕ ಡೌಟ್ ನಮ್ಮ ಹೀರೋ ಬರುವಂಥದ್ದು, ನಮ್ಮ ಬಾಸ್ ಬರುವಂಥದ್ದು ಗೊತ್ತಾಗೋಯ್ತು. ಇತ್ತೀಚೆಗಷ್ಟೇ ಇದೇ ರೀತಿಯ ಒಂದು ಪ್ರಕರಣ, ಬೇರೆ ಬೇರೆ ಆಯಾಮ ಇರಬಹುದು ಪ್ರಕರಣದಲ್ಲಿ, ಬಟ್ ಸೇಮ್ ಪ್ರಕರಣ. ಸೊ ಧಾರವಾಡದ BJP ಮುಖಂಡ ಯೋಗೀಶ್ ಗೌಡ ಹತ್ಯೆ ಕೇಸ್ ಏನಿತ್ತು ಅದಕ್ಕೆ ಸಂಬಂಧಪಟ್ಟಾಗೆ ವಿನಯ್ ಕುಲಕರ್ಣಿ ಅವರು ಕೂಡ ಜೀವಾವಧಿ ಶಿಕ್ಷೆಗೆ ಒಳಪಟ್ಟಿರ್ತಾರೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಆದೇಶವನ್ನು ಹೊರಡಿಸಿರುತ್ತೆ. ಅದನ್ನು ಪ್ರಶ್ನೆ ಮಾಡಿಕೊಂಡು ಇವರು ಹೈಕೋರ್ಟ್ಗೆ ಬೇಲ್ಗೆ ಅಪ್ಲೈ ಹಾಕಿರ್ತಾರೆ. ಹೈಕೋರ್ಟ್ ಕಳೆದ 3-4 ದಿನಗಳ ಹಿಂದೆ ಜಾಮೀನು ಮಂಜೂರು ಮಾಡ್ತು ವಿನಯ್ ಕುಲಕರ್ಣಿ ಅವರು ಸೇರಿದಂತೆ ಒಂದು 7-8 ಜನಕ್ಕೆ. ಅದಾದ ನಂತರ ಈಗ ಅವರಿಗೆ ಶಾಸಕ ಸ್ಥಾನ ಮತ್ತೆ ಮರಳಿ ಸಿಗುತ್ತೆ ಅನ್ನುವಂಥದ್ದು ಕೂಡ ವಿಶ್ವಾಸ ಇದೆ. ಇದು ಯಾವಾಗ ಈ ಒಂದು ಸುದ್ದಿ ಪ್ರಕಟ ಆಯಿತು, ಹೊರಗಡೆ ಬರುತ್ತೋ, ನಟ ದರ್ಶನ್ ರವರ ಅಭಿಮಾನಿಗಳಿಗೆ ಸಾಮಾನ್ಯವಾಗಿ ಸಹಜವಾಗಿ ಏನಿದು ರಾಜಕಾರಣಿಗಳಿಗೊಂದು ನ್ಯಾಯನ ನಮ್ಮ ಹೀರೋಗೊಂದು ನ್ಯಾಯನ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಯಿತು. ಯಾಕಂತಂದ್ರೆ ಅದು ಕೂಡ ಹತ್ಯೆ ಕೇಸೆ, ಇದು ಕೂಡ ಹತ್ಯೆ ಕೇಸೆ. ಆದರೆ ಇದರಲ್ಲಿ ಕಿಡ್ನ್ಯಾಪ್ ಅಂತೆ ಅದಂತೆ ಇದಂತೆ ಆಳುಮುಳು ಮತ್ತು ಸಾಕ್ಷಿ ನಾಶ ಮಾಡುವಂಥದ್ದು ಅಥವಾ ಜೈಲಿನಲ್ಲಿ ಕುತ್ಕೊಂಡು ಈ ರೀತಿ ಪ್ರಭಾವಿ ರೀತಿ ವರ್ತಿಸ್ತಕ್ಕಂಥದ್ದು, ಅದಾದ ನಂತರ ಆಚೆ ಕಡೆ ಬಂದ ನಂತರ ಸಾಕ್ಷಿ ಜೊತೆ ಓಡಾಡಿದ್ದು, ಇದೆಲ್ಲವೂ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿದೆ. ಬಟ್ ಈ ಪ್ರಕರಣದಲ್ಲೂ ಕೂಡ ಒಂದು 7-8 ಜನ ಇದ್ದಾರೆ ಅಂತಂದರೆ ಅದು ಒಂದು ಸಾಮೂಹಿಕ ಒಂದು ಗುಂಪು ಮಾಡ್ಕೊಂಡು ಮಾಡಿದಂಥ ಹತ್ಯೆ ಆಗಿತ್ತು. ಹಾಗಾಗಿ ಸೊ ಅದಕ್ಕೂ ಸಂಬಂಧಪಟ್ಟ ಹಾಗೆ ಯಾವಾಗ ಅಭಿಮಾನಿಗಳು ಇದನ್ನು ಮಾಧ್ಯಮಗಳಲ್ಲಿ, ಪೇಪರ್ಗಳಲ್ಲಿ, ಡಿಜಿಟಲ್ ಮೀಡಿಯಾಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿದ್ರು ಸಹಜವಾಗಿ ಅವರೇ ಪ್ರಶ್ನೆ ಮಾಡೋದಕ್ಕೆ ಶುರುವಾದರು ರೀಲ್ಸ್ ಮಾಡೋ ಮುಖಾಂತರ, ಅವ್ರಿಗೊಂದು ನ್ಯಾಯನ ಇವ್ರಿಗೊಂದು ನ್ಯಾಯನ. ಹಂಗಾರೆ ಇಲ್ಲಿನ ರಾಜ್ಯ ಸರ್ಕಾರ ಈಗ ಮೇಲ್ಮನವಿಯನ್ನು ಸಲ್ಲಿಸುತ್ತಾ ಇದಕ್ಕೆ ಸಂಬಂಧಪಟ್ಟಾಗೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಇಲ್ಲಿನ ರಾಜ್ಯ ಸರ್ಕಾರ ಯಾಕೆ ಬೇಲ್ನ ಕೊಟ್ಟಿದ್ದಾರೆ ಆ ಬೇಲ್ನ ಪ್ರಶ್ನಿಸಿ ಬೇಲ್ನ ರದ್ದುಗೊಳಿಸಿ ಮತ್ತೆ ಅವ್ರನ್ನ ಜೈಲಿಗೆ ಹಾಕಿ ಅಂತ ಕೇಳಿ ನಿಮಗೆ ನೋಡೋಣ ದರ್ಶನ್ ವಿಚಾರದಲ್ಲಿ ಅದೇ ರೀತಿ ಹೋದ್ರಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅದೇ ರೀತಿ ಮುಖ್ಯಮಂತ್ರಿಗಳು ಈ ರಾಜ್ಯದ ಓರ್ವ ಮೊದಲ ಪ್ರಜೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿ, ನಾವು ರಾಜ್ಯಪಾಲರು ಅಂತ ಹೇಳ್ತೀವಿ, ಬಟ್ ಆಡಳಿತ ಅಂತ ಬಂದಾಗ ಇಲ್ಲಿ ಮುಖ್ಯಮಂತ್ರಿ ಆಗಿರ್ತಾರಲ್ಲ. ಸೊ ಅವರು ಬಂದಂತ ಆ ಒಂದು ಸ್ಥಳ ಏನಿತ್ತು, ಆ ಒಂದು ಜಾಗ ಏನಿತ್ತು, ಇಲ್ಲಿ ನಮ್ಮ ಕೂಗು ಹಾಕಿದ್ರೆ ಬಹುಶಃ ಮುಖ್ಯಮಂತ್ರಿಗಳ ಕಿವಿಗೆ ಹೋಗಿ ತಲುಪುತ್ತೆ, ಬೀಳುತ್ತೆ. ಯಾಕಂದ್ರೆ ನಟ ದರ್ಶನ್ ಅವರಿಗೆ ರಾಜಕಾರಣಿಗಳ ಸಂಪರ್ಕ ತುಂಬಾ ಇತ್ತು.
ನಾವು ಅನ್ಕೊಂಡ್ಬಿಟ್ಟಿದ್ದು ಆರಂಭದಲ್ಲಿ ಈ ಒಂದು ಕೇಸ್ ಯಾವಾಗ ಬಹಿರಂಗವಾಗಿ ಗೊತ್ತಾಯ್ತು ಸಾಮಾಜಿಕವಾಗಿ, ನಟ ದರ್ಶನ್ ರವರಿಗೆ ರಾಜಕಾರಣಿಗಳ ಬೆಂಬಲ ಸಪೋರ್ಟು ಜಾಸ್ತಿ ಇದೆ, ಅವ್ರು ಎಲ್ಲ ಪಕ್ಷದಲ್ಲೂ ಕೂಡ ಪ್ರಚಾರ ಮಾಡಿದ್ದಾರೆ, ಸಂಬಂಧ ಇದೆ ಅವ್ರಿಗೆ, ಎಲ್ಲರ ಜೊತೆನೂ ಕೂಡ ಒಳ್ಳೆ ವಿಶ್ವಾಸದಲ್ಲಿದ್ದಾರೆ, ಬಹುಶಃ ಯಾರಾದರೂ ಒಬ್ರು ಇವ್ರನ್ನ ಬಿಡಿಸ್ಕೊಂಡು ಬಂದ್ಬಿಡ್ತಾರೆ ಬಿಡು ಅಂತ ಅನ್ಕೊಂಡಿದ್ರು ತುಂಬ ಜನ. ಆದರೆ ಕಾನೂನು ಎಷ್ಟು ಕಬ್ಬಿಣದಂತೆ ಕಟ್ಟುನಿಟ್ಟಾಗಿತ್ತು ಅಂತಂದರೆ ಈ ವಿಚಾರದಲ್ಲಿ. ಸೊ ಹಾಗಾಗಿ ಅಭಿಮಾನಿಗಳಿಗೆ ಹೋಗ್ತಾ ಹೋಗ್ತಾ ಗೊತ್ತಾಯ್ತು, ಈ ನಾಳೆ ದಿನ ನಾವಾದರೂ ಅಷ್ಟೇನಪ್ಪ, ಇದಕ್ಕೆ ಸಂಬಂಧಪಟ್ಟಾಗ ಏನಾದ್ರು ತಪ್ಪು ಮಾಡ್ತೀವಿ ಅಂತಂದರೆ ಕಾನೂನು ಎಲ್ರಿಗೂ ಒಂದೇ ಅನ್ನುವಂಥ ಒಂದು ಸಂದೇಶ ಪ್ರಭಾವಿಗಳ ಕೇಸ್ನಲ್ಲಿ ಹೊರಗಡೆ ಮೆಸೇಜ್ ರೀತಿ ಪಾಸ್ ಆಗುತ್ತೆ. ಅದೇ ರೀತಿ ಇಲ್ಲಿಯೂ ಕೂಡ ಆಯಿತು. ಸೊ ಹಾಗಾಗಿ ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಆ ಒಂದು ಜಾಗದಲ್ಲಿ ಬಂದಾಗ ಭಾಷಣ ಮಾಡುವಂಥ ಸಂದರ್ಭದಲ್ಲಿ ಇವರು ಡಿ ಬಾಸ್ ಅಂತ ಕೂಗಿದ್ರಿಂದ ಬಹುಶಃ ಇವರೇನಾದರೂ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋಂಥ ಒಂದು ನಂಬಿಕೆಯಲ್ಲಿ ಅವರು ಕೂಗಿದ್ರು. ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರು ಕೂಡ ತುಂಬ ತಾಳ್ಮೆಯಿಂದನೇ ಪ್ರತಿಕ್ರಿಯೆಯನ್ನು ಕೊಟ್ಟರು. ನೋಡಿ, ಈ ಒಂದು ಕೇಸು ಕೋರ್ಟ್ನಲ್ಲಿದೆ, ನನಗೇನೂ ಮಾತಾಡೋದಕ್ಕಾಗಲ್ಲ, ನಾನಿಲ್ಲೊಬ್ಬ ಮುಖ್ಯಮಂತ್ರಿ ಆಗಿ ಬಂದಿಲ್ಲ, ರಾಮನಗರದ ಮಗನಾಗಿ ಬಂದಿದ್ದೀನಿ, ಈ ಜಿಲ್ಲೆ ಮಗನಾಗಿ ಬಂದಿದ್ದೀನಿ, ಸೊ ಹಂಗಾಗಿ ಅದನ್ನ ಈಗ ಮಾತಾಡೋದು ಬೇಡ, ನಿಮ್ಮ ಭಾವನೆಗಳು ನನಗೆ ಅರ್ಥ ಆಗುತ್ತೆ ಅಂತ ಸ್ಪಂದಿಸಿದ್ರು ಅವ್ರಿಗೆ. ಅವರ ಜೈಕಾರ ಏನಿತ್ತು ಡಿ ಬಾಸ್ ಅಂತ ಕೂಗಿದ್ದು, ಅದಕ್ಕೆ ಸಂಬಂಧಪಟ್ಟ ಇವರು ಸ್ಪಂದನೆಯನ್ನು ವ್ಯಕ್ತಪಡಿಸಿದರು. ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಇದು ಪವಿತ್ರವಾದಂಥ ಸಭೆ, ನಿಮ್ಮ ಅಭಿಮಾನಕ್ಕೆ ನಾನು ಗೌರವ ಕೊಡ್ತೀನಿ. ಆದರೆ ನೀವು ಕೋರ್ಟ್ ವಿಚಾರ ಇಲ್ಲಿ ನನ್ನ ಮೇಲೆ ಒತ್ತಡ ಹೇಳಕ್ ಹೋಗ್ಬೇಡಿ. ನನಗೆ ಭಾವನೆ ಗೊತ್ತಿದೆ, ನಾನು ಇಲ್ಲಿ ಕೋರ್ಟ್ ವಿಚಾರ ನಾನೆಲ್ಲ ಮಾತಾಡಕ್ಕಾಗಲ್ಲ. ಆಯ್ತು, ನಿಮ್ಮ ಭಾವನೆ ನನಗೆ ಅರ್ಥ ಆಗಿದೆ, ಮಾತಾಡ್ತಾ ಇದ್ದೀನಿ, ಆಯ್ತು ಸುಮ್ಮನೆ ಗೊತ್ತಾಯ್ತು ನನಗೆಲ್ಲ. ಬಂಧುಗಳೇ, ಸುಮ್ಮನೆ ಅದಾದ ನಂತರ ಮತ್ತೆ ಅವರು ಭಾಷಣ ಆರಂಭ ಮಾಡೋದಕ್ಕೆ ಹೋದಾಗ ಮತ್ತೆ ಸ್ವಲ್ಪ ಅತಿರೇಕ ಆಯಿತು. ಡಿ ಬಾಸ್ ಅಂತ ಮತ್ತೆ ಕೂಗಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರಲ್ಲ, ಆವಾಗ ಅವ್ರಿಗೆ ಏನಾಯಿತು, ಸಡನ್ ಆಗಿ ಒಂದು ಸ್ವಲ್ಪ ಟ್ರಿಗರ್ ಆಯಿತು. ಟ್ರಿಗರ್ ಆಗೋದಕ್ಕೆ ಇನ್ನೊಂದು ಕಾರಣ ಏನಿತ್ತು ಅಂತಂದರೆ, ಎದುರುಗಡೆ ಪಟಾಕಿಗಳನ್ನು ಜೋರಾಗಿ ಸಿಡಿಸ್ತಾ ಇದ್ರು. ಈ ಕಡೆ ಡಿ ಕೆ ಶಿ ಅಂತ ಇನ್ನೊಂದು DJ ಸಾಂಗ್ ಇತ್ತು, ಅದನ್ನು ಅವರೇ ಕೂಡ ಸ್ಟಾಪ್ ಮಾಡ್ರಿ ಅಂತಲೂ ಸ್ಟಾಪ್ ಮಾಡಿದ್ರು. ಸೊ ಈಗ ಕಂಪ್ಲೀಟಾಗಿ ಏನಾಯಿತು, 360 ಡಿಗ್ರಿಯಿಂದನೂ ಕೂಡ ಡಿಸ್ಟರ್ಬ್ ಆಗೋದು ಸ್ಟಾರ್ಟ್ ಆಯ್ತಲ್ಲ. ಸೊ ಅದರಲ್ಲೂ ಬೇರೆ ಈಗ ಡಿ ಬಾಸ್ ಅಂತ ಬಂದಾಗ ಸಂಪೂರ್ಣವಾಗಿ ಅಲ್ಲಿ ಕೂತಿರ್ತಕ್ಕಂಥ ಜನರ ಕಾನ್ಸಂಟ್ರೇಷನ್ ಎಲ್ಲ ಹೋಗುತ್ತೆ, ಹಿಂದಕ್ಕೆ ತಿರುಗಿ ನೋಡ್ತಾರೆ ಯಾರು ಹಿಂಗೆ ಕೂಗ್ತವ್ರಲ್ಲ ಅಂತ. ಸೊ ಅದೇ ರೀತಿ ಇವ್ರಿಗೆ ಏನಾಯಿತು, ಸ್ವಲ್ಪ ಟ್ರಿಗರ್ ಆಯ್ತಲ್ಲ, ತಕ್ಷಣ ಏನು ಮಾಡಿದ್ರು, ಅದನ್ನು ಸ್ಟೇಜ್ ಮೇಲೆ ತೋರಿಸ್ಕೊಂಡ್ಬಿಟ್ರೆ, ನಿಮ್ಮ ಡಿ ಬಾಸ್ನ ಕಟ್ಕೊಂಡು ಹೋಗ್ರೋ ಅಂತ. ಅಂದರೆ ಹೇಳೋ ತನಕ ಹೇಳಿದ್ದಿಂದ ನೀವು ಕೇಳಿಲ್ಲ ಅಂದ್ರೆ ಇದೇನು ಮಾಡೋಕ್ಕಲ್ಲ, ಹೋಗ್ರೋ ಅಂತ ಅಂದ್ಬಿಟ್ಟು ಕೂತ್ಕೊಂಡ್ಬಿಟ್ರು. ಸೊ ಅಲ್ಲಿ ಸ್ವಲ್ಪ ಇರಿಸು ಮುರಿಸು ಆಯಿತು ಅವ್ರಿಗೆ. ಅಂದರೆ ಇವರೇನಪ್ಪ ಕೇಳ್ತಾನೆ ಇಲ್ವಲ್ಲ ಈ ಹುಡುಗರು ಅನ್ನೋ ಥರ. ಅದಾದ ನಂತರ ಅಲ್ಲಿನ ಶಾಸಕರಾದಂಥ ಇಕ್ಬಾಲ್ ಹುಸೇನ್ ಅವ್ರು ಬಂದ್ಬಿಟ್ಟು ಏನು ಮಾಡ್ತಾರೆ, ನೋಡಿ ಎಲ್ಲ ಕಾರ್ಯಕ್ರಮಗಳು ಕೂಡ ತುಂಬ ಚೆನ್ನಾಗಿ ನಡೀತವೆ, ನಮ್ಮ ಕಾರ್ಯಕ್ರಮನ ದಯವಿಟ್ಟು ಹಾಳು ಮಾಡಬೇಡಿ ಅಂತ ಮನವಿ ಮಾಡಿಕೊಂಡ್ರು. ಬಂದಿರತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳು ಅವ್ರಿಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಡಿ, ಈ ಥರ ಅವಮಾನ ಮಾಡೋದಕ್ಕೆ ಹೋಗ್ಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ಮತ್ತೆ CM ಅವ್ರು ಬಂದು ತುಂಬ ಲವಲವಿಕೆಯಿಂದ ಮಾತನಾಡಿದ್ರು. ಆ ಸಂದರ್ಭದಲ್ಲಿ ಇನ್ನೂ ಒಂದು ಮಾತನ್ನು ಹೇಳಿದ್ರು, ನಾನು ತಾಯಿ ಚಾಮುಂಡೇಶ್ವರಿ ಭಗವಂತ ನಂಬಿಟ್ಟಿದ್ದೀನಿ, ಸೊ ಪ್ರಯತ್ನ ವಿಫಲ ಆಗ್ಬೋದು, ಆದರೆ ಪ್ರಾರ್ಥನೆ ವಿಫಲ ಆಗಲ್ಲ, ಹಾಗಾಗಿ ನೀವು ಕೂಡ ಪ್ರಾರ್ಥನೆ ಮಾಡಿ ಬರ್ಬೋದು ಬೇಗ ಅಂತನೂ ಕೂಡ ಒಂದು ಸಣ್ಣ ಸಂದೇಶವನ್ನು ಕೊಟ್ಟರು. ಅಷ್ಟೇ ನಾನು ಹೇಳೋದು. ನಾನು ಹೆಂಗೆ ದೇವ್ರ ಮೇಲೆ ಪ್ರಾರ್ಥನೆ ಮಾಡಿದೆ, ನೀವು ಪ್ರಾರ್ಥನೆ ಮಾಡಿ. ಪ್ರಯತ್ನ ವಿಫಲ ಆದ್ರೂ ಪ್ರಾರ್ಥನೆ ವಿಫಲ ಆಗಲಿಲ್ಲ ಅಂತ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಹೇಳಿದ್ದೀನಿ. ನೀವು ಕೂಡ ಪ್ರಾರ್ಥನೆ ಮಾಡಿ ಬರ್ಬೋದು ಬೇಗ ಅಂತನೂ ಕೂಡ ಒಂದು ಸಣ್ಣ ಸಂದೇಶವನ್ನು ಕೊಟ್ಟರು. ಬಟ್ ಸುಪ್ರೀಂ ಕೋರ್ಟು ಮೇ 2027 ತನಕನೂ ಕೂಡ ನೀವು ಬೇಲ್ಗೆ ಅರ್ಜಿ ಹಾಕಲೇಬೇಡಿ, ಸಾಕ್ಷಿಗಳ ವಿಚಾರಣೆ ಮುಗಿಲಿಲ್ಲ ಅಂತಂದರೆ ಬೇಲ್ ಕೊಡೋದೋ ಬೇಡವಾ ಅಂತ ಡಿಸೈಡ್ ಮಾಡ್ತೀವಿ, ಯೋಚನೆ ಮಾಡ್ತೀವಿ ಅಂತ ಹೇಳಿ ಕಳಿಸಿರ್ತಕ್ಕಂಥದ್ದು. ಸೊ ಹಾಗಾಗಿ ಈಗ ಮತ್ತೆ ಪುನಃ ಬೇಲ್ಗೆ ಅರ್ಜಿ ಹಾಕುವಂಥದ್ದು, ಅಪ್ಲೈ ಹಾಕುವಂಥದ್ದು ಬಹುಶಃ ನನ್ನ ಪ್ರಕಾರ ಇಲ್ಲ ಅಂತ ಅನಿಸುತ್ತೆ. ಸೊ ಹಾಗಾಗಿ ಕಾದು ನೋಡೋಣ. ಸೊ ಇದು ನಿನ್ನೆ ರಾಮನಗರದಲ್ಲಾದಂಥ ಇನ್ಸಿಡೆಂಟು. ಮುಖ್ಯಮಂತ್ರಿಗಳು ಆ ಸಂದರ್ಭದಲ್ಲಿ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ರು. ಅದಾದ ನಂತರ ಅಸಹನೆಯನ್ನು ಕಳ್ಕೊಂಡ್ರ ಕಾರಣ ಅಲ್ಲಿ ಕೂಗ್ತಿದ್ದಂಥ ಜೈಕಾರಗಳಿಗೆ. ಸೊ ಇದಿಷ್ಟು ನೆನ್ನೆ ನಡೆದಂಥ ಇನ್ಸಿಡೆಂಟು. ನಿಮಗೇನು ಅನಿಸುತ್ತೆ ಇದ್ರ ಬಗ್ಗೆ? ಸೊ ಇಲ್ಲಿ ಒಂದನ್ನು ಸ್ಪಷ್ಟಪಡಿಸ್ಬೇಕು ನಾನು. ಈ ಹಿಂದೆ ನಟ ದರ್ಶನ್ ಅವರು ಹೊರಗಡೆ ಇದ್ದಾಗ ಈ ರೀತಿ ಏನಾದ್ರು ಅಭಿಮಾನಿಗಳು ಜೈಕಾರ ಹಾಕಿದ್ರು ಅಥವಾ ಏನಾದರೂ ಜಾಸ್ತಿ ಬೆಂಬಲವನ್ನು ತೋರ್ತಾ ಇದ್ದಾರೆ ಅಂತಂದಾಗ ಕೆಲವರು ಅದನ್ನು ಟೀಕೆನೂ ಕೂಡ ವ್ಯಕ್ತಪಡಿಸಿದ್ರು. ಬಹಿರಂಗವಾಗಲ್ದೇ ಇದ್ರೂ ಕೂಡ ಇಂಡೈರೆಕ್ಟ್ಲಿ ಆದ್ರೂ ಹೇಳ್ತಿದ್ರು. ಕೆಲವರು ತಲೆ ಮಂಸು ಬಂದ್ಬಿಡ್ತಾರೆ,
ಈ ರೀತಿನೂ ಕೂಡ ಕೆಲವೊಂದು ಮಾತುಗಳನ್ನ ನಾವು ಕೇಳಿದ್ದು. ಮಟನ್ ಊಟಕ್ಕೆ ಬಂದ್ಬಿಡ್ತಾರೆ, ಇಲ್ಲ ಬಾಟ್ಲು ಎಣ್ಣೆ ಗಿಣ್ಣೆ ಸಪ್ಲೈ ಮಾಡ್ತಾರೆ ಅಂತ ಬಂದ್ಬಿಡ್ತಾರೆ, ಇಲ್ಲ ಅವ್ರೇನಾರ ಪೇಮೆಂಟ್ ಕೊಟ್ಟು ಅಥವಾ ಪೇಡ್ ಮಾಡ್ಬಿಟ್ಟು ಅವ್ರನ್ನ ಕರ್ಕೊಂಡ್ಬಂದ್ಬಿಟ್ಟಿರ್ತಾರೆ ಅನ್ನೋದ್ ಕಡೆ ಬಂದ್ ಕಡೆ ಅಂತ. ಬಟ್ ಇವಾಗ ಆ ವ್ಯಕ್ತಿ ಹೊರಗಡೆ ಇರಲಿ ಒಳಗಡೆ ಇರಲಿ ಅದೇ ಕ್ರೇಜ್. ಸೇಮ್ ಬಿಫೋರ್ ಏನಿತ್ತು ಕ್ರೇಜ್ ಅದಕ್ಕಿಂತ ಹೆಚ್ಚಾಗಿದೆ ಕ್ರೇಜ್ ಈಗ. ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟಾಗೆ ಏನಿದೆ, ತಪ್ಪೇನಿದೆ, ಸರಿ ಏನಿದೆ ಅದನ್ನು ಪರಿಗಣಿಸಿ ನ್ಯಾಯಾಲಯ ಅದಕ್ಕೆ ಸಂಬಂಧಪಟ್ಟ ಸೂಕ್ತ ಕ್ರಮ ಆಗಿರ್ಬೋದು ಅಥವಾ ಸೂಕ್ತ ತೀರ್ಪಾಗ್ಬೋದು ಅದನ್ನು ಕೊಡುತ್ತೆ ಅಂತ ನಾವು ಕೂಡ ಭಾವಿಸಿದ್ದೀವಿ. ಇದಿಷ್ಟು ಹೇಳ್ತಾ ಈ ಒಂದು ವಿಡಿಯೋನಿಗೆ ಮುಗಿಸ್ತಾ ಇದ್ದೀನಿ. ನೆನ್ನೆ ನಡೆದಂಥ ಇನ್ಸಿಡೆಂಟ್ ಇದು. ಇಲ್ಲಿ ಯಾರು ತಪ್ಪು ಯಾರು ಸರಿ ಅಂತ ಹೇಳೋದಕ್ಕಾಗಲ್ಲ. ಅವ್ರಿಗೂ ಕೂಡ ಒಂದಷ್ಟು ಭಾವನೆಗಳಿದೆ. ಅಯ್ಯೋ ನಮ್ಮ ಬಾಸ್ನ ಹೊರಗಡೆ ತರ್ತಿಲ್ವಲ್ಲ, ಒಳಗಡೆ ಉಳ್ಕೊಂಬಿಟ್ಟವ್ರೆ. ಎಲ್ಲ ಹೀರೋಗಳ ಸಿನಿಮಾಗಳು ಈಗ ನೆಕ್ಸ್ಟ್ ಮಂತ್ ಬರುತ್ತೆ, ಅವ್ರದ್ದು ಬರುತ್ತೆ, ಇವ್ರದ್ದು ಬರುತ್ತೆ. ನಮಗೀಗ ನಿರಾಸೆ ಆಗೋಯ್ತಲ್ಲ. ಇಂಥ ಸಂದರ್ಭದಲ್ಲಿ ಒಬ್ಬ ಪೊಲಿಟಿಷಿಯನ್ಗೂ ಕೂಡ ಬೇಲ್ ಸಿಕ್ಕೈತಲ್ಲ, ಅವರು ಸಿಕ್ಕಿರೋದ್ರಲ್ಲಿ ನಮಗೇನು ಬೇಸರಿಲ್ಲ. ಬಟ್ ನಮ್ಮವ್ರಿಗೆ ಯಾಕೆ ಈ ಥರ ತಾರತಮ್ಯ, ಬಹುಶಃ ಇಲ್ಲಿ ಪಾಲಿಟಿಕ್ಸ್ ಇದೆಯಾ ಅನ್ನುವಂಥ ಒಂದು ಸಣ್ಣ ಆಕ್ರೋಶ ಅವ್ರ ಮನಸ್ಸಲ್ಲಿದೆ. ಅದನ್ನು ಯಾವ ಕಾರಣಕ್ಕೂ ನಾವು ತಪ್ಪು ಅಂತ ಹೇಳೋದಕ್ಕಾಗಲ್ಲ. ಬಟ್ ಇಲ್ಲಿ ಕಾನೂನು ಎಲ್ರಿಗೂ ಒಂದೇ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿನವರು ಮೇಲ್ಮನವಿ ಸಲ್ಲಿಸ್ತಾರ ಅಂತ ನೀವು ಪ್ರಶ್ನೆ ಮಾಡಿ ಕೇಳ್ತಿದ್ರಿ. ಇಲ್ಲಿ ರಾಜ್ಯ ಸರ್ಕಾರ ಅನ್ನೋದಕ್ಕಿಂತ CBI ಮೇಲ್ಮನವಿಯನ್ನು ಸಲ್ಲಿಸಬೇಕು ಸುಪ್ರೀಂ ಕೋರ್ಟ್ಗೆ. ಡೆಫಿನೆಟ್ಲಿ ನನಗನ್ಸುತ್ತೆ ಸಲ್ಲಿಸ್ತಾರೆ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ವಿನಯ್ ಕುಲಕರ್ಣಿ ಅವರ ಬೇಲ್ ಆದೇಶ ಏನು ಕೊಟ್ಟಿದೆ ಹೈಕೋರ್ಟ್, ಅದನ್ನು ಪ್ರಶ್ನೆ ಮಾಡಿ ರದ್ದು ಕೋರಿ ಅಂತ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನ್ಯಾಯ ಅಂತ ಬಂದರೆ ಎಲ್ರಿಗೂ ಒಂದೇ ನ್ಯಾಯ ಆಗಬೇಕು. ಒಬ್ಬ ನಟನಿಗೊಂದು ನ್ಯಾಯ, ಒಬ್ಬ ರಾಜಕಾರಣಿಗೊಂದು ನ್ಯಾಯ ಅಂತ ಬಂದರೆ ಸಾಮಾಜಿಕವಾಗಿ ಯಾರೂ ಕೂಡ ಅದನ್ನು ಒಪ್ಪಲ್ಲ, ನಾನು ಕೂಡ ಒಪ್ಪಲ್ಲ, ನೀವು ಕೂಡ ಒಪ್ಪಲ್ಲ. ತಪ್ಪು ಮಾಡಿದವರು ಶಿಕ್ಷೆ ಆಗಲಿ, ಆದರೆ ನ್ಯಾಯ ಅನ್ನುವಂಥದ್ದು ಸಮಾನವಾಗಿರಲಿ ಅನ್ನುವಂಥದ್ದು ನಮ್ಮ ಆಶಯ ಕೂಡ. ಇದಿಷ್ಟೇ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.